5 days work, Lions Club members have meticulously worked to make this event a grand success arbiter of the event. And also I thank our team, the arbiters team, including Girish. I request District Governor to present the roses to the arbiters. First, mental work, and the results are here. And first, the third. Please give a big round of applause. Please give a big round of applause. Morris, to come on to the dais. Applause. Ninth prize goes to Shah. The first prize in underlying girls category. Chakravarti from Telangana. Please give him a second prize goes to Advait Prasanna Joshi from Belgaum. Please give him a big round of applause. Shikar from Belgaum. Please give him a big round of applause. Nitin Rajbekar. Please give him a big round of applause. ಟೂರ್ನಮೆಂಟ್ ತುಂಬ ಚೆನ್ನಾಗಿತ್ತು. ಅದು ಆರ್ಗನೈಸೇಷನ್ನು, ವೆನ್ಯೂ, ಆಮೇಲೆ ಆರ್ಬಿಟರ್ಸು, ಪ್ಲೇಯರ್ಸು ಎಲ್ಲ ಆಗಲಿ ತುಂಬ ಚೆನ್ನಾಗಿ ಬಂದಿದ್ರು. ಒಳ್ಳೆ ಕಾಂಪಿಟೇಟಿವ್ ಇವೆಂಟ್ ಇತ್ತು. ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಅನುಭವಿಸಿದ್ರು. ಆಮೇಲೆ 5 ದಿವಸದ ಇವೆಂಟು, ಕ್ಲಾಸಿಕ್ ಫಾರ್ಮ್ಯಾಟು, ಒಳ್ಳೆ ಕಾಂಪಿಟೇಟಿವ್ ಇತ್ತು ತುಂಬ. ಒಂದೊಂದು ಪ್ಲೇಯರ್ಸ್ಗೆ ಚೆನ್ನಾಗಾಗಿಲ್ಲ, ಒಂದೊಂದು ಪ್ಲೇಯರ್ಸ್ ಚೆನ್ನಾಗಾಯಿತು. ಡಿಪೆಂಡ್ಸು, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆ್ಯಂಡ್ ಒಳ್ಳೆ ಖುಷಿ ಆಯಿತು ಚಿಕ್ಕ ಚಿಕ್ಕ ಯಂಗ್ ಪ್ಲೇಯರ್ಸು ಪಾರ್ಟಿಸಿಪೇಟ್ ಮಾಡೋದು ನೋಡಿಬಿಟ್ಟು. ಇನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಬೆಳಗಾಮಿಂದ ಅರೌಂಡ್ 200 ಪಾರ್ಟಿಸಿಪೆಂಟ್ಸ್ ಇದ್ದರು. ಇನ್ನು ಬರೋ ದಿನದಲ್ಲಿ ಇನ್ನೂ ಜಾಸ್ತಿ ಸ್ಟ್ರೆಂತ್ ಬೇರೆ ಬೇರೆ ಸ್ಟೇಟ್ಸಿಂದ ಪ್ಲೇಯರ್ಸ್ ಮೇಲೆ ಆಡಿದೆ. ಫಸ್ಟ್ ರೌಂಡು ಮಲೇಷಿಯಾಯಿಂದ ಒಂದು ಹುಡುಗಿ ಬಂದಿದ್ಲು, ಅವಳ ಮೇಲೂ ಆಡಿದೆ. ಚೆನ್ನಾಗಿತ್ತು, ಖುಷಿ ಆಯಿತು ಬೇರೆ ಬೇರೆ ಕಡೆಯಿಂದ ಬಂದು ಪ್ಲೇಯರ್ಸ್ ಪಾರ್ಟಿಸಿಪೇಟ್ ಮಾಡ್ತಿರೋದು. ನಮಗೂ ಬೇರೆ ಪ್ಲೇಯರ್ಸ್ಗೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಖುಷಿ ಆಗುತ್ತೆ. ಅವರು ಇದು ಲಯನ್ಸ್ ಕ್ಲಬ್ದವ್ರು ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳೋದು ಸರ್. ಇವೆಂಟು ತುಂಬ ಚೆನ್ನಾಗಿತ್ತು. ಟ್ರೋಫೀಸು ಒಳ್ಳೆ ಗ್ರ್ಯಾಂಡಾಗಿ ಇಟ್ಟವ್ರೆ. ಕ್ಯಾಶ್ ಪ್ರೈಸ್ ಆಗಲಿ ಎಲ್ಲ ಚೆನ್ನಾಗಿತ್ತು. ಸೊ ಇವನ್ ವೆನ್ಯೂ ಸಿಸ್ಟಮೆಟಿಕ್ಕಾಗಿ ಮಾಡಿದ್ರು. ಇವನ್ ಟೈಮಲ್ಲಿ ಇತ್ತು, ಮ್ಯಾಚಸ್ಸು ಸ್ಟಾರ್ಟ್ ಆಗಿದ್ದ ಟೈಮಲ್ಲಿ ಇತ್ತು. ಆಮೇಲೆ ಫುಡ್ಡು ಅರೇಂಜ್ ಮಾಡಿದ್ರು, ಅದನ್ನು ಖುಷಿ ಆಯಿತು. ಎಲ್ಲ ಪೇರೆಂಟ್ಸ್ಗೆಲ್ಲ ಜಾಗನೂ ಇತ್ತು ಕೂತ್ಕೊಳ್ಳೋಕ್ಕೆ. ಎಲ್ಲ ಸಕ್ಸಸ್ಫುಲ್. ಇರೋ ಕಾಂಪಿಟೇಷನ್ಗೆ ಚೆಸ್ಸಲ್ಲಿ ತುಂಬ ಕಾಂಪಿಟೇಷನು. ಆಮೇಲೆ ಒಳ್ಳೆ ಡೆವಲಪ್ ಆಗ್ತಿದೆ ಗೇಮು, ನೋಡಿ ಖುಷಿ ಆಗುತ್ತೆ. ಇವಾಗ ಆಗಿದಷ್ಟು ಬೇಗ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಚಿಕ್ಕ ಮಕ್ಕಳೆಲ್ಲ ಒಳ್ಳೆ ಇವಾಗ ಇಂಡಿಯಾನು ಒಳ್ಳೆ ಡೆವಲಪ್ ಆಗ್ತಿದೆ ಚೆಸ್ ಫೀಲ್ಡಲ್ಲಿ. ಇವಾಗ ಗುಕೇಶ್ ಆಗಲಿ ಚಾಂಪಿಯನ್ ಆಗೋನೆ. ನಮಗೂ ಒಳ್ಳೆ ಆಪರ್ಚುನಿಟಿ, ಎಲ್ಲ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಿದೆ ಇಂಡಿಯಾ ರೆಪ್ರೆಸೆಂಟ್ ಮಾಡೋಕ್ಕೆ. ಸೊ ಇವಾಗ ಇವಾಗ ಈ ಟೂರ್ನಮೆಂಟಲ್ಲಿ ಎಷ್ಟೊಂದು ಜನ ಪಾರ್ಟಿಸಿಪೆಂಟ್ಸ್ ಇದ್ದರು ಚಿಕ್ಕ ಮಕ್ಕಳಾಗಿ. ಅವರೆಲ್ಲ ಆಡೋ ಸ್ಟ್ರೆಂತು, ಅವ್ರಿಗೆಲ್ಲ ಒಳ್ಳೆ ಕೋಚಿಂಗ್ ಸಿಗ್ತಿದೆ. ಎಲ್ಲ ಒಳ್ಳೆ ಎಜುಕೇಷನ್ ಜೊತೆ ಇದನ್ನು ಮಾಡಿಕೊಂಡ್ರೆ ಬ್ರೈನು ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಹೆವಿ ಈವನ್ ಸ್ಟಡೀಸ್ಗೆ ಹೆಲ್ಪ್ ಆಗುತ್ತೆ. ಅವ್ರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಪೇಷನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಈವನ್ ಅವ್ರ ಥಿಂಕಿಂಗ್ ಎಬಿಲಿಟೀಸ್ ಜಾಸ್ತಿ ಆಗುತ್ತೆ. ಸೊ ಅವ್ರು ಆಡಿದಷ್ಟು ಒಳ್ಳೆಯದು. ನನಗೆ ನಾಲೆಜ್ ಇದ್ದಂಗೆ ಸೈಕ್ಯಾಟ್ರಿಕಲಿ ಎಲ್ಲ ಹೆಲ್ಪ್ ಆಗುತ್ತೆ ಅವ್ರಿಗೆ. ಸೊ ಎಬಿಲಿಟಿ, ಫೋಕಸ್ ಮಾಡೋದು ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ಸರ್, ತಾವು ಮೈಸೂರಿಂದ ಆಗಮಿಸಿದ್ದೀರಾ, ಇಲ್ಲಿ ಬೆಳಗಾವಿ ಬಗ್ಗೆ ಹೇಳೋದಾರೆ ಏನು ಹೇಳ್ತೀರಾ? ನಾನು ಓಡಾಡಿದೆ. 5 ದಿವಸ ಟೂರ್ನಮೆಂಟ್ ಇತ್ತು. ಮಧ್ಯದಲ್ಲಿ ರೌಂಡ್ಸ್ ಇದ್ದಾಗ ಆಚೆ ಎಲ್ಲ ಹೋಗಿ ತಿನ್ಕೊಂಡು ಸುತ್ತಾಡ್ಕೊಂಡ್ಬಂದೆ, ಮೂವಿನೂ ನೋಡ್ಕೊಂಡ್ಬಂದೆ. ಚೆನ್ನಾಗಿತ್ತು ಸಿಟಿ, ವೆದರ್ ಆಗಲಿ, ಆಮೇಲೆ ವೆನ್ಯೂ, ಪ್ಲೇಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಚೆನ್ನಾಗಿತ್ತು. ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಶೇಟ್ ಪ್ರಜ್ವಲ್ ಅಂತ. ಮೈಸೂರು. थँक्यू सर. की हे मला सिटी शहर खूप चांगलं आहे आणि ही टुर्नामेंट खूपच छान ऑर्गनाईज केलेली. धरमनाथ भवनला झालेली, तर हॉल छान होता, सगळं वेळेवर झालं. त्यांनी सगळ्या प्लेयर्सला फ्री लंच दिलेला. सो ऑर्गनायझेशन खूप भारी होतं. प्लेयर्स पण खूप स्ट्रॉंग होते. माझे 9 राऊंड्सपैकी 8 पॉईंट झाले आणि मी पहिला आलो. सो मी लाईक छोट्या मुलांसाठी पण हेच की जसे ट्रॉफी बघायची आणि ही एक दिवस जिंकायचे, अशा ध्येयाने खेळायचं आणि नक्की एक दिवस जिंकता तुम्ही. तुमचं नाव सर? अथर्व. मी अथर्व मडकर, पुण्याचा. थँक्यू सर.
ನಾನು 9th ಪೊಸಿಷನ್ ಬಂದೇನಿ. ಇದೆಲ್ಲ ಚಲೋ ಆಡೇನಿ. 3 ಪಾಯಿಂಟ್ ಸಿಕ್ಕ್ಯಾವ 9ನಾಗ. ಅಂಡರ್ 11ನಾಗ 9th ಬಂದೇನಿ. ಎಲ್ಲ ಚಲೋ ಐತಿ. ಟೂರ್ನಮೆಂಟ್ ಹಾಲು ಎಲ್ಲ ಚಲೋ ಅದಾವ. ಎಲ್ಲ ಫ್ರೀ ಲಂಚ್ ಎಲ್ಲ ಪ್ರೊವೈಡ್ ಮಾಡ್ಯಾರ. ಹಾಲ್ ಭಾಳ ಸ್ಪೇಷಿಯಸ್ ಐತಿ, ನೀಟ್ ಐತಿ. ಆಮೇಲೆ ಇದು ಏನು ಇಲ್ಲಿ ಒಳಗೆ ಏನು ಹಂಗೆ ಹ್ಯೂಮಿಡಿಟಿ ಇಲ್ಲ, ಎಲ್ಲ ನೀಟ್ ಐತಿ, ಕ್ಲೀನ್ ಐತಿ. ನೀ ಎಷ್ಟು ಸ್ಪರ್ಧಿಗಳ ಜೋಡಿ ಕಾಂಪಿಟೇಟರ್ ಜೋಡಿ ಆಡಿದ್ದೀನಿ? ನಾನು 9 ಪ್ಲೇಯರ್ಸ್ ಜೊತೆ ಆಡೇನಿ. ಅವರು ಎಲ್ಲರ ಅದ್ರಾಗಿಂದ ಬಂದು ಒಬ್ಬನ್ ರೇಟೆಡ್ ಇದ್ದ. ಎಲ್ಲರ ಜೊತೆ ಚಲೋ ಆಡೇನಿ. ಸ್ವಲ್ಪ ಈ ಟೂರ್ನಮೆಂಟ್ಲಿ ಏನ್ರ ಕಲ್ತೇನೋ ಇದೆ, ಹೆಂಗೆ ಆಡ್ಬೇಕು, ಹೆಂಗೆ ಇಂಪ್ರೂವ್ ಮಾಡ್ಬೇಕಿನ್ನ ಗೇಮ್ ಹಂಗೆಲ್ಲ ಕಲ್ತು. ಮತ್ತು ಇನ್ನು ಮುಂದೆ ಇನ್ನು ಫ್ಯೂಚರ್ದಾಗೂ ಹಿಂಗೆ ಆಡ್ಕೊಂತ ಮುಂದೆ ಪಾರ್ಟಿಸಿಪೇಟ್ ಮಾಡ್ತೀರಿನಾ? ಹಾಂ, ನಾ ಎಲ್ಲ ಹಿಂಗೆ ಮುಂದೆ ಆಡ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ಗೆಲ್ತೇನೆ. ನಾ ವಿಹಾನ್, ನಾ ಕೆಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಳಗಾವಿ, ಕುವೆಂಪು ನಗರನಾಗ ಓದ್ತೇನೆ.